ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚಾಲುಕ್ಯ ನ್ಯೂಸ್. ನಾನು ಶೀತಲ್. HAL ಘಟಕ ನಿರ್ಮಾಣಕ್ಕಾಗಿ ಜಮೀನು ನೀಡಿದ ರೈತರಿಗೆ ಉದ್ಯೋಗ ನೀಡುವುದಾಗಿ ನೀಡಿದ ಭರವಸೆಯನ್ನ ಅಧಿಕಾರಿಗಳು ಈಡೇರಿಸಿಲ್ಲ ಎಂದು ಆರೋಪಿಸಿ ಸಂತ್ರಸ್ತ ರೈತರು ಮುಖಂಡರ ಸಮ್ಮುಖದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ HAL ಸಂಸ್ಥೆಯ ಹೆಲಿಕಾಪ್ಟರ್ ಉತ್ಪಾದನಾ ಘಟಕ ನಿರ್ಮಾಣಕ್ಕಾಗಿ ಪ್ರಾರಂಭದಲ್ಲಿ ಸ್ಥಳೀಯ ರೈತರಿಂದ 100 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಜಮೀನು ನೀಡುವ ಸಂದರ್ಭದಲ್ಲಿ ಸ್ಥಳೀಯ ರೈತ ಕುಟುಂಬಗಳ ಸದಸ್ಯರಿಗೆ ಉದ್ಯೋಗ ನೀಡಲಾಗುವುದೆಂದು HAL ಅಧಿಕಾರಿಗಳು ಅಭಯವನ್ನು ನೀಡಿದರು. ಆದರೆ ಇದೀಗ ಯೋಜನೆಯ ಕಾರ್ಯಾರಂಭವಾಗಿ ವರ್ಷಗಳೇ ಕಳೆದರೂ ಇದುವರೆಗೂ ಯಾವುದೇ ರೈತ ಕುಟುಂಬದ ಸದಸ್ಯರಿಗೆ ಕೆಲಸ ನೀಡದೆ ವಂಚಿಸಲಾಗಿದೆ ಎಂದು ಸ್ಥಳೀಯ ರೈತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 100ಕ್ಕೂ ಹೆಚ್ಚು ಎಕರೆ ಭೂಸ್ವಾಧೀನಕ್ಕೆ ಮುಂದಾದ HAL ಒಂದೆಡೆ ನೀಡಿದ ಮಾತಿನಂತೆ ಕೆಲಸ ಕೊಡದೆ ಮತ್ತೆ 100ಕ್ಕೂ ಹೆಚ್ಚು ಎಕರೆ ಭೂಸ್ವಾಧೀನಕ್ಕೆ ಮುಂದಾದ HAL ಒಂದೆಡೆ ನೀಡಿದ ಮಾತಿನಂತೆ ಕೆಲಸ ಕೊಡದೆ ಸತಾಯಿಸುತ್ತಿರುವ ಸಂಸ್ಥೆ ಇದೀಗ ಮತ್ತಷ್ಟು ವಿಸ್ತರಣೆಗಾಗಿ ನಿಟ್ಟೂರು ಭಾಗದ ರೈತರ 100ಕ್ಕೂ ಹೆಚ್ಚು ಎಕರೆ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ. ಇದ್ದ ಅಲ್ಪ ಸ್ವಲ್ಪ ಜಮೀನನ್ನು ಕಳೆದುಕೊಂಡ್ರೆ ಜೀವನ ನಡೆಸುವುದು ಹೇಗೆ ಎಂಬ ಆತಂಕದಲ್ಲಿ ಸ್ಥಳೀಯ ರೈತರಿದ್ದಾರೆ. ನಾಡಿಗೆ ನಾವು ಅಂದ್ಕೊಂಡಿದ್ದೇನೋ ಇದರಿಂದ ಸ್ಥಳೀಕರಿಗೆ ಅನುಕೂಲ ಆಗ್ತದೆ, ಉದ್ಯೋಗದ ಅವಕಾಶಗಳು ಸಿಗ್ತವೆ ಅಂತೇಳಿ. ಆದರೆ ಒಬ್ಬ ಸ್ಥಳೀಕರಿಗೆ ಅಲ್ಲಿ ಪರ್ಮನೆಂಟ್ ಉದ್ಯೋಗ ಸಿಗಲಿಲ್ಲ. HAL ಬರೀ D ಗ್ರೂಪು ನೌಕರಿ ಸಿಗ್ತದವೆ. ಎಂಥದ್ದು ಗಾರ್ಡಿಂಗ್ ಕೆಲಸ, ಕ್ಲೀನಿಂಗು, ಸೆಕ್ಯೂರಿಟಿ ಕೆಲಸಗಳು ಇಂಥವೆಲ್ಲ ಸಿಗ್ತಾ ಇದ್ದಾವೆ. ಇದು ಒಂದು ಮೊದಲನೇ ಡಿಮ್ಯಾಂಡ್, ಸ್ಥಳೀಕರಿಗೆ ಮೊದಲನೇ ಆದ್ಯತೆ ಕೊಡಿ ಅಂತೇಳಿ. ಹಾಗೆಯೇ ಈಗ ಮತ್ತೆ ಫರ್ದರ್ ಎಕ್ಸ್ಪ್ಯಾನ್ಷನ್ಗೆ ಅಂತೇಳಿ 180 ಎಕರೆ ಕೇಳಿದ್ದಾರೆ. ಇದರಿಂದ 600ಕ್ಕೂ ಹೆಚ್ಚಿಗೆ ಕುಟುಂಬ ಸದಸ್ಯ ರೈತರಿಗೆ, ಉಳುಮೆ ಮಾಡ್ತಿರೋರು, ತೋಟ ಜಮೀನು ಇಟ್ಕೊಂಡವರಿಗೆ ತೊಂದರೆ ಆಗ್ತಿದೆ ಅಂತೇಳಿ ಸ್ಥಳೀಯ ಶಾಸಕರಾದಂಥ ಮಾನ್ಯ ವಾಸಣ್ಣವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಯಾದಂಥ ಶ್ರೀಯುತ DK ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದಾಗ ಅವರು ಇದಕ್ಕೆ ಸ್ಪಂದಿಸಿ ತಕ್ಷಣವೇ ಇದಕ್ಕೇನಾದರೂ ಆಲ್ಟರ್ನೇಟ್ ಜಾಗ, ಯಾವುದೇ ಕಾರಣಕ್ಕೂ ರೈತರ ಭೂಮಿನ ನೀವು ವಶಕ್ಕೆ ತಗೋಬಾರ್ದು, ಇದಕ್ಕೆ ಬದಲಾಗಿ ಪಕ್ಕದಲ್ಲೇ 2000 ಎಕರೆ ಸೋಷಿಯಲ್ ಫಾರೆಸ್ಟ್ ಇದೆ, ಖರಾಬ್ ಜಾಗ ಇದೆ, ಕಾವಲ್ ಜಾಗ ಇದೆ, ಅದನ್ನು ಬಳಕೆ ಮಾಡ್ಕೊಳ್ಳಿ ಅಂತೇಳಿ ಆದೇಶವನ್ನು ಮಾಡಿದ್ದಾರೆ. ಇವತ್ತು ಚರ್ಚೆಗೆ ಕರೆದಿದ್ರು. ಇವತ್ತು KDBನವರು, ಇಂಡಸ್ಟ್ರಿ ಕಾಮರ್ಸ್ನವರು, ಹಾಗೆಯೇ ಉದ್ಯೋಗ ವಿನಿಮಯ ಕೇಂದ್ರದವರು ಚರ್ಚೆ ಮಾಡಿದ್ದಾರೆ. ಇದಕ್ಕೆ ಸ್ಪಂದಿಸಿದ್ದಾರೆ. ಸರ್ಕಾರದ ಆದೇಶಕ್ಕೆ ಅವರು ಕಾಯ್ತಾರೆ. ಈಗ ಅಧಿಕಾರಿಗಳು ಏನು ಭರವಸೆ ಕೊಟ್ಟರು ಸರ್ ಭೇಟಿ ಮಾಡಿದ್ರೆ ಅವರು ಸರ್ಕಾರಕ್ಕೇನೋ? ಈಗ HAL ಕೊಟ್ಟಿರೋದು ನಮ್ಮ ತುಮಕೂರು ಜಿಲ್ಲೆ ಜಾಗ, ಸ್ಥಳೀಕರಿಗೆ ಉದ್ಯೋಗ ಸಿಗೋಂಗೆ ಆದ್ಯತೆ ಬೇಕು ಅಂತೇಳಿ. ಎರಡನೇದಾಗಿ ಈಗೇನು ಈಗಾಗಲೇ ನೋಟಿಫಿಕೇಷನ್ಗಳು ಕೊಡೋಕ್ಕಿಂತ ಮುಂಚೆ ಅಲ್ಲಿ ಏನಾದರೂ ಆಲ್ಟರ್ನೇಟ್ ಜಾಗ ನೋಡ್ಕೊಡಿ ಅಂತ ಈಗ ಹೇಳ್ತಾರೆ ಇಂಡಸ್ಟ್ರಿ ಕಾಮರ್ಸ್ಗೆ, ಆಮೇಲೆ KDBಗೆ. ಮಾನ್ಯ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಸಾಹೇಬರಿಗೆ ಆಲ್ರೆಡಿ ಆದೇಶ ಮಾಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕುಟುಂಬಕ್ಕೂ ಸಹಿತ ಸಮಸ್ಯೆ ಆಗೋದಿಲ್ಲ. ಅದಕ್ಕೆ ಬದಲಾಗಿ ಸೋಷಿಯಲ್ ಫಾರೆಸ್ಟು, ಖರಾಬ್ ಜಾಗ, ಕಾವಲ್ ಜಾಗನ ಬಳಕೆ ಮಾಡ್ಕೊಳ್ತೀವಿ ಅಂತ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಭೂಮಿ ಬೇಕು, ಇಷ್ಟದೇ ಬೇಕು ಅಂತೇನಿಲ್ಲ. ಅದು ಅರಣ್ಯ ಇಲಾಖೆ ತಗೊಳ್ಳೋಕ್ಕೆ ಸ್ವಲ್ಪ ಇನ್ನೂ ಓದ್ತಿರೋಂಗೆ ಒಂದಿಷ್ಟು ಕಾನೂನಿನ ತಡೆಗಳಿರ್ತದೆ. ಅದನ್ನು ಅಧಿಕಾರಿಗಳು ಕೂತು ಮಾತಾಡಿ ಸರ್ಕಾರಕ್ಕೆ ಹೆಸರು ಬರೆದಿರೋ ಥರ ಮಾಡೋದು ಅಧಿಕಾರಿಗಳ ಕರ್ತವ್ಯ. Welcome to KK Jungle Resort Tumco. Where the forest breeze sway from the bonfire light to the morning dew, Tumco is calling and we're waiting for you. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.